ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 5 ತಾಲೂಕುಗಳಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಪ್ರವಾಹ ಭೀತಿ ಎದುರಾಗಿದೆ. ದೂರದರ್ಶನದೊಂದಿಗೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವೆ, ಕೊಯ್ನಾ ಅಣೆಕಟ್ಟೆಯಿಂದ 55,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ರಾಜಾಪುರ ಬ್ಯಾರೇಜ್ನಿಂದ 2,40,000 ಕ್ಯೂಸೆಕ್, ದೂದಗಂಗಾ ನದಿಯಿಂದ 46,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ಕೃಷ್ಣಾ ನದಿಗೆ ಒಟ್ಟು 2,87,000 ಕ್ಯೂಸೆಕ್ ನೀರು ಹರಿದು ಬರುತ್ತಿರುವುದರಿಂದ ಚಿಕ್ಕೋಡಿ ಉಪವಿಭಾಗದ 19 ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಎಂದು ವಿವರಿಸಿದರು. 12 ಕಡೆ ರಸ್ತೆ ಮುಳುಗಡೆಯಾಗಿದ್ದು, ಪರ್ಯಾಯ ಮಾರ್ಗದ ಮೂಲಕ ಸಂಚಾರಕ್ಕೆ ಕ್ರಮ ಕೈಗೊಂಡು ಅಗತ್ಯವಿರುವೆಡೆಗಾಗಿ 25 ದೋಣಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ತಾಲೂಕು ಆಡಳಿತದಿಂದ 19 ಗಂಜಿ ಕೇಂದ್ರಗಳನ್ನು ತೆರೆದು ಸಂತ್ರಸ್ತರಿಗೆ ಆಶ್ರಯ, ಊಟದ ವ್ಯವಸ್ಥೆಯ ಜೊತೆಗೆ ಚಿಕಿತ್ಸೆಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ತಹಸೀಲ್ದಾರ್ ಮುಖಾಂತರವಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಈಗಾಗಲೇ. ಅದಲ್ಲದೆ ಈಗ ನಾವು ನೋಡ್ತಾ ಇರೋದು ಅಂದರೆ ನಮ್ಮಲ್ಲಿ ಒಟ್ಟು 12 ರೋಡ್ಗಳು ಮುಳುಗಡೆಯಾಗಿದ್ದಾವೆ. ಸಂಪರ್ಕ ಕಡಿತವಾಗಿದ್ದರೂ ಸಹಿತ ಬೇರೆ ಮಾರ್ಗವಾಗಿ ಅವರು ಬೇರೆ ಬೇರೆ ಊರುಗಳಿಗೆ ಸಂಪರ್ಕವನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳನ್ನು ಮಾಡಿಕೊಟ್ಟಿದ್ದೀವಿ.